ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಫೋಟೋಸ್ಗಳು ಕಟ್ ಮಾಡಿರೋದನ್ನ. ಸೊ ಈ ಥರ ನೀವು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಫೋಟೋ ಕಟ್ ಮಾಡೋದ್ರಿಂದ ನೀವು ಯೂಟ್ಯೂಬ್ ಥಂಬ್ನೇಲ್ಗೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಸೊ ಯಾವ ಥರ ಮಾಡೋದು ಅಂತ ಇವಾಗ ನಾವು ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೀವು ಫೋಟೋಸ್ನ ಕಟ್ ಮಾಡಬೇಕು ಅಂತಂದರೆ ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ಪಿಕ್ಸಾರ್ಟ್ ಅಂತ ಪ್ಲೇಸ್ಟೋರ್ ಸರ್ಚ್ ಮಾಡೋದು ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ನಾನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಆಗಿರ್ತೀನಿ, ಜಾಯ್ನ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಒಂದು ಅಪ್ಲಿಕೇಶನ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ಇಂಟರ್ನೆಟ್ ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಂಟರ್ನೆಟ್ ಕನೆಕ್ಟ್ ಮಾಡಿದ್ರೆ ಫುಲ್ಲು ಫೋಟೋಸು ಅದು ಇದು ಏನೇನೋ ಇಂಟರ್ನೆಟ್ ಸಿಕ್ಕಾಬಿಟ್ಟೆ ಎಳ್ಕೊಳ್ಳುತ್ತೆ. ಆಮೇಲೆ ಕರೆಕ್ಟಾಗಿ ಲೋಡ್ ಆಗಲ್ಲ, ಅಡ್ವರ್ಟೈಸ್ಮೆಂಟ್ ಇವೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ನೆಟ್ ಆಫ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ಲಸ್ ಅಂತಿದೆ ನೋಡಿ, ಈ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಓಕೆ, ಸೊ ಈ ಗ್ಯಾಲರಿಲಿ ನೀವು ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವೊಂದು ಫೋಟೋನ ಕಟ್ ಮಾಡಬೇಕು ಅಂತಂದರೆ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಈ ಫೋಟೋ ಕಟ್ ಮಾಡಿದ್ದೀನಿ ನೋಡಿ, ಈ ಥರ ನೀವು ಕಟ್ ಮಾಡಬೇಕು ಅಂತಂದರೆ ಫಸ್ಟು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಆಲ್ ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಆ ಕಡೆ ತಿರ್ಕೊಂಡು ನಿಂತಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಕಿಟಕಿ ಎಲ್ಲ ಕಾಣ್ತಾ ಇದೆ. ಸೊ ಇವಾಗ ನಾನು ಬರೀ ನನ್ನನ್ನು ಮಾತ್ರ ನಾನು ಕಟ್ ಮಾಡ್ಕೋಬೇಕು. ಸೊ ಇವಾಗ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನೀವೇನು ಮಾಡಬೇಕಾಗಿಲ್ಲ, ಕೆಳಗಡೆ ಕಟ್ ಔಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಎರಡು ಥರ ಆಪ್ಷನ್ ಬರುತ್ತೆ. ಒಂದು ಸೆಲೆಕ್ಟ್ ಅಂತ ಬರುತ್ತೆ. ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪರ್ಸನ್ನು, ಫೇಸು, ಕ್ಲಾತ್ಸು, ಸ್ಕೈ, ಹೆಡ್ಡು ಇವೆಲ್ಲ ಬರುತ್ತೆ, ಆಯಿತಾ. ಸೊ ನೀವು ಜಸ್ಟು ಪರ್ಸನ್ ಅಂತ ಕೊಟ್ಟರೆ ಇಲ್ಲಿ ಯಾರು ನಿಂತಿರ್ತಾರೆ, ಯಾರು ಇರ್ತಾರೆ, ಸೊ ಅವರದು ಒಂದು ಅಂದಾಜಲ್ಲಿ ಕಟ್ಟಾಗುತ್ತೆ. ಫೇಸ್ ಕೊಟ್ಟರೆ ಬರೀ ಮುಖ ಮಾತ್ರ ಕಟ್ಟಾಗುತ್ತೆ. ಸೊ ಈ ಥರ ಕ್ಲಾತ್ಸ್ ಕೊಟ್ಟರೆ ಬರೀ ಬಟ್ಟೆ ಮಾತ್ರ ಕಟ್ಟಾಗುತ್ತೆ. ಸೊ ಇದು ನೀವು ಏನೋ ರಿಸ್ಕ್ ಆಗೋದೇ ಮಾಡಬೇಕು ಅಂತಂದರೆ ಈ ಥರ ಮಾಡ್ಬೋದು. ಇಲ್ಲ ನೀವು ಬೇಡ ಅಂತಂದರೆ ಒಂದು ನಿಮಿಷ ರೀ, ಇಲ್ಲ ನೀವು ಬೇಡ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಈ ಸೆಲೆಕ್ಟ್ ಔಟ್ಲೈನ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಫೋಟೋ ಇರ್ತದಲ್ಲ, ನೀವು ನಿಂತಿರ್ತೀರಲ್ಲ, ಸೊ ಆ ತುದಿಯಿಂದ ನೀವು ಈ ಥರ ಲೈನ್ನ ಹಾಕೊಂಡು ಹೋಗ್ಬೇಕು. ಓಕೆ ನೋಡಿ, ಇವಾಗ ಹಾಕೊಂಡು ಹೋಗ್ತಾ ಇದ್ದೀನಿ. ಒಂದು ಅಂದಾಜಲ್ಲಿ ಹಾಕೊಂಡೋಗಿ, ಏನು ಅಲ್ಲಿ ಕಣ್ಣು ಟಚ್ ಆಗ್ಬಿಡುತ್ತೆ, ಮೂಗು ಟಚ್ ಆಗ್ಬಿಡುತ್ತೆ, ಅವೆಲ್ಲ ಏನು ತಲೆ ಕೆಡಿಸ್ಕೊಬಿಡಿ. ಸುಮ್ಮನೆ ಒಂದು ಅಂದಾಜಲ್ಲಿ ಎಳ್ಕೊಂಡೋಗಿ ನಾನು ಹಿಂಗೆ ಸುರ್ರ ಅಂತ ಎಳೆದ್ಬಿಡ್ತೀನಿ. ಇಷ್ಟು ಎಳೆದಿದ್ದೀನಿ ಇವಾಗ ಫುಲ್ಲು. ಸೊ ಇವಾಗ ಏನು ಮಾಡ್ತೀನಿ, ಇದೆಲ್ಲ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇವಾಗ ಲೋಡ್ ಆಗಿ ಒಂದು ಅಂದಾಜಲ್ಲಿ ಆ ಫೋಟೋ ಕಟ್ಟಾಗುತ್ತೆ. ಓಕೆ, ಕರೆಕ್ಟಾಗಿ ಕಟ್ಟಾಗಿರಲ್ಲ. ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಈ ಥರ ನೀವು ನೋಡ್ಕೋಬೇಕು ಎಲ್ಲಿ ಕಟ್ಟಾಗಿಲ್ಲ ಅನ್ನೋದನ್ನ. ನೋಡಿ, ಇಲ್ಲೆಲ್ಲ ಕಟ್ಟೇ ಆಗಿಲ್ಲ. ಸೊ ಆದ್ದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಈ ರೀಸ್ಟೋರ್ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಎಲ್ಲಿ ಕಟ್ಟಾಗಿಲ್ವೋ ಅದು ಹಿಂಗೆ ಬರುತ್ತೆ, ಹಿಂಗೆ ಹೇಳಿದ್ರೆ. ಓಕೆ, ಇವಾಗ ನಾನು ಇಷ್ಟು ಹೇಳಕತ್ತೀನಿ ನೋಡಿ. ಬೇಕಾದ್ರೆ ಇದನ್ನು ನೀವು ಆನ್ ಮಾಡ್ಕೋಬೋದು, ಆನ್ ಮಾಡಿಕೊಂಡು ಕೂಡ ಹೇಳ್ಕೋಬೋದು, ಆಯಿತಾ. ಸೊ ಇವಾಗ ಇಲ್ಲಿ ಎಕ್ಸ್ಟ್ರಾ ಏನೇನು ಆ್ಯಡ್ ಆಗಿಬಿಟ್ಟಿದೆ ನೋಡಿ, ಇದೆಲ್ಲ ನಮ್ಗೆ ಬೇಡ ಇದು ಆ್ಯಕ್ಚುಲಿ. ಸೊ ಅದನ್ನು ಎರೇಸ್ ಮಾಡ್ಕೋಬೇಕು ನೀವು. ಎರೇಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನೀಟಾಗಿ ಝೂಮ್ ಮಾಡಿಕೊಂಡು, ಬೇಕಾದ್ರೆ ಇದು ಸೈಜ್ನೂ ಕೂಡ ಕಮ್ಮಿ ಮಾಡ್ಕೋಬೋದು ಎರೇಸ್ ಮಾಡೋಕ್ಕೆ. ಇಲ್ಲಿ ನೋಡಿ ಸೈಜು ಎಲ್ಲ ಕಮ್ಮಿ ಮಾಡ್ಕೋಬೋದು. ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದು ಅಂದಾಜಲ್ಲಿ. ಓಕೆ, ಸೊ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಇದೆ. ಈ ಥರ ನೀವು ಫೋಟೋಸ್ಗಳನ್ನ ನೀವು ಕಟ್ ಮಾಡ್ಕೋಬೋದು, ಆಯಿತಾ. ನೋಡಿ, ಈ ಥರ ಎರೇಸ್ ಮಾಡ್ಕೊಳ್ಳಿ, ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಫೋಟೋನ ನೀಟಾಗಿ ಕಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಇವಾಗ ಇದು ಎಲ್ಲ ಕಟ್ಟಾಯಿತು. ಸೊ ಇವಾಗ ಸೇವ್ ಮಾಡ್ಕೋಬೇಕು ಅಂತಂದರೆ ಮೇಲ್ಗಡೆ ಸೇವ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಕೇಳುತ್ತೆ. ಸೊ ಗ್ಯಾಲರಿನ ಸೆಲೆಕ್ಟ್ ಮಾಡಿದ್ರೆ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಆ ಒಂದು ಫೋಟೋನ ನೀವು ಏನಾದರೂ ಎಡಿಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು ಅಂತಂದರೆ ಉಪಯೋಗಿಸ್ಕೋಬೋದು, ಈ ಥಂಬ್ನೇಲ್ ಮಾಡೋದಕ್ಕೆ. ಓಕೆ, ಸೊ ಈ ಥರ ನೀವು ಫೋಟೋ ಕಟ್ನ ನೀವು ಮಾಡ್ಬೋದು. ಐ ಥಿಂಕ್ ವೀಡಿಯೋ ಇಷ್ಟ ಇದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅನಿಸ್ತದೆ ಕಮೆಂಟ್ ಮಾಡಿ. ಫೋಟೋ ಎಡಿಟಿಂಗ್ ಬಗ್ಗೆ ಇನ್ನೂ ವೀಡಿಯೋ ಬೇಕು ಅಂತಾರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.